ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಸ್ಪೆಷಲ್ ಆ್ಯಂಡ್ ಬ್ಯೂಟಿಫುಲ್ ಆಗಿರೋ ಪ್ಲೇಸ್ನ ತೋರಿಸ್ತಾ ಇದ್ದೀನಿ. ಈ ಪ್ಲೇಸ್ ಜಸ್ಟ್ ಬೆಂಗಳೂರಿಂದ 70 ಕಿಲೋಮೀಟರ್ಸ್ ದೂರದಲ್ಲಿದೆ. ಈ ಪ್ಲೇಸಲ್ಲಿ ಏನೇನಿದೆ ಅಂತ ಹೇಳ್ತಾ ಹೋಗ್ತೀನಿ. ನೀವೇನಾದರೂ ಡೇ ಸ್ಪೆಂಡ್ ಮಾಡೋಕ್ಕೆ ಪೀಸ್ಫುಲ್ ಜಾಗ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಈ ವಿಡಿಯೋ ನಿಮಗೆ ಇನ್ವಿಟೇಷನ್ ಅಂತ ಅಂದ್ಕೊಂಡು ಈ ಪ್ಲೇಸ್ನ ಎಂಜಾಯ್ ಮಾಡಿ. ಆ್ಯಂಡ್ ವೆಲ್ಕಮ್ ಟು ಮಂದಾರಗಿರಿ. ಬೆಟ್ಟ ಹತ್ತೋಕ್ಕೂ ಮುಂಚೆ ಇಲ್ಲಿ ನಮಗೆ ಫಸ್ಟ್ ಸಿಗೋದು ಏಕಶಿಲಾ ಪ್ರತಿಮೆ ಹಾಗೂ ಗುರುಮಂದಿರ. ಇಲ್ಲಿ ಹೋಗೋದಕ್ಕೆ ಎಂಟ್ರಿ ಟಿಕೆಟ್ ಇದೆ. ಟಿಕೆಟ್ ತಗೊಂಡು ಒಳಗಡೆ ಹೋಗ್ತಿದ್ದಾಗೆ ಕಾಣೋದು 21 ಅಡಿ ಎತ್ತರ ಇರೋ ಚಂದ್ರಪ್ರಭಾ ತೀರ್ಥಂಕರ್ ಅವರ ಪ್ರತಿಮೆ. ಇದನ್ನ ಕೆತ್ತಿರೋದು ಒಂದೇ ಕಲ್ಲಿನಲ್ಲಿ, ಅದಕ್ಕೆ ಇದನ್ನ ಏಕಶಿಲಾ ಪ್ರತಿಮೆ ಅಂತ ಕರೀತಾರೆ. ನೆಕ್ಸ್ಟ್ ನಮಗೆ ಸಿಗೋದೆ ಮಂದಾರಗಿರಿಯ ಮೇನ್ ಅಟ್ರಾಕ್ಷನ್ 81 ಅಡಿ ಇರೋ ಗುರುಮಂದಿರ. ಇದನ್ನ ಜೈನ ಆಚಾರ್ಯರಾದ ಶ್ರೀ ಶಾಂತಿಸಾಗರ್ ಅವರಿಗೆ ಅರ್ಪಿಸಲಾಗಿದೆ. ಇಲ್ಲಿ ಫೋನ್ ಬಿಟ್ಟು DSLR ಎಲ್ಲ ಯೂಸ್ ಮಾಡಬೇಕು ಅಂದ್ರೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಗುರುಮಂದಿರದ ಒಳಗಡೆ ಹೋಗ್ತಿದ್ರೆ ನಮಗೆ ಮೆಡಿಟೇಷನ್ ಮಾಡ್ತಾ ಕೂತ್ ಬಿಡೋಣ ಅನ್ಸುತ್ತೆ, ಹಾಗಿರುತ್ತೆ ಇಲ್ಲಿನ ಆಂಬಿಯನ್ಸ್. ಗುರು ಮಂದಿರದ ಒಳಗಡೆ ಫೋಟೋ ಅಥವಾ ವಿಡಿಯೋ ತೆಗಿಯೋ ಹಾಗಿಲ್ಲ, ಏನಿದ್ರು ಹೊರಗಡೆ ಅಷ್ಟೇ ತೆಗಿಬೋದು. ಒಳಗಡೆ ಹೋಗಿ ಆಚೆ ಬಂದಮೇಲೆ ಎಲ್ಲರೂ ಮಾಡೋ ಕೆಲಸ ಏನಂದರೆ ಸಾಕಾಗುವಷ್ಟು ಫೋಟೋಸ್ ತೆಗೆಸ್ಕೊಳ್ಳೋದು. ಇವಾಗ ನಾನು ಕೂಡ ಅದನ್ನೇ ಮಾಡ್ತಿದ್ದೀನಿ. ಕೆಳಗಡೆ ಇರೋ ಗುರುಮಂದಿರ ನೋಡಿ ಆಯಿತು. ಇವಾಗ ಬೆಟ್ಟ ಹತ್ತೋ ಟೈಮ್ ಹತ್ತಣ ಬನ್ನಿ. ನೋಡ್ತಿದ್ರೆ ಈಸಿಯಾಗಿ ಹತ್ಬಿಡ್ಬೋದು ಅನ್ಸುತ್ತೆ ಎಲ್ರಿಗೂ, ಆದರೆ 435 ಸ್ಟೆಪ್ಸ್ ಇದೆ. ತುಂಬ ಕಷ್ಟ ಏನಲ್ಲ, ಹಾಗಂತ ಲೈಟಾಗಿ ತಗೊಳ್ಳೋ ಅಷ್ಟು ಈಸಿನೂ ಅಲ್ಲ. ಇಲ್ಲಿ ಬೆಟ್ಟ ಹತ್ತೋಕೆ ಆಗದೆ ಇರೋರಿಗೆ ಆಟೋ ಸರ್ವಿಸ್ ಇದೆ, ಮೇಲೆ ಹೋಗೋಕ್ಕೆ ಆರಾಮ್ಸೆ ಆಟೋದಲ್ಲಿ ಹೋಗ್ಬೋದು. ಮೇಲೆ ಹತ್ತಿದ ನಂತರ ಇಲ್ಲಿ ಮೊದಲು ನಮಗೆ ಕಾಣೋದು ಕಲ್ಪವೃಕ್ಷ. ಇದನ್ನು ರೀಸೆಂಟಾಗಿ ಕಟ್ಸಿದ್ದಾರೆ. ಇಲ್ಲಿರೋದು ನಿಜವಾದ ಮರ ಅಲ್ಲ, ಆರ್ಟಿಫಿಷಿಯಲ್ ಆದರೂ ಕೂಡ ತುಂಬ ರಿಯಲಿಸ್ಟಿಕ್ ಆಗಿ ಕಾಣಿಸುತ್ತೆ. ಇಲ್ಲಿನ ವ್ಯೂ ಪಾಯಿಂಟ್ನಲ್ಲಿ ನಿಂತು ಸುತ್ತ ನೋಡ್ತಿದ್ರೆ ಒಂದು ಬ್ಯೂಟಿಫುಲ್ ವ್ಯೂ ಕಾಣುತ್ತೆ. ಬೆಟ್ಟದ ಪಕ್ಕ ಇರೋ ಮೈದಾಳ ಕೆರೆನ ಕೂಡ ನೀವು ಇಲ್ಲಿಂದ ನೋಡ್ಬೋದು. ಡೆಫಿನೆಟ್ಲಿ ಇದು ಮನಸ್ಸಿಗೆ ಖುಷಿ ಕೊಡೋ ವ್ಯೂ ಪಾಯಿಂಟ್, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಬೆಟ್ಟ ಹತ್ತಿ ಸುಸ್ತಾಗಿರೋರು ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ಬೋದು. ತುಂಬ ಕಾಮ್ ಆಗಿರುತ್ತೆ, ಒಳ್ಳೆ ಗಾಳಿ ಬೀಸುತ್ತೆ. ಜನ ಕಮ್ಮಿ ಇರೋ ಟೈಮ್ನಲ್ಲಿ ಬಂದರೆ ಕೂತ್ ಮೆಡಿಟೇಷನ್ ಕೂಡ ಮಾಡ್ಬೋದು. ಬೆಟ್ಟದ ಮೇಲೆ 4 ಜೈನ ದೇವಾಲಯಗಳು ಇದ್ದಾವೆ. ಇಲ್ಲಿರೋ ದೇವಸ್ಥಾನಗಳು ಸುಮಾರು 12ನೇ ಶತಮಾನದ್ದು. ಮೊದಲನೇ ದೇವಾಲಯದಲ್ಲಿ ಯಾವುದೇ ವಿಗ್ರಹ ಇಲ್ಲ. ಉಳಿದಿರೋ 3 ದೇವಾಲಯಗಳು ಚಂದ್ರನಾಥ, ಪಾರ್ಶ್ವನಾಥ ಮತ್ತು ಸುಪಾರ್ಶ್ವನಾಥರಿಗೆ ಸಮರ್ಪಿತವಾಗಿದೆ. ಈ ಪ್ಲೇಸ್ ಅಂತೂ ತುಂಬ ಕಾಮ್ ಆಗಿರುತ್ತೆ, ಯಾರಿಗೂ ಸೌಂಡ್ ಮಾಡ್ಬೇಕು ಅನ್ಸಲ್ಲ. ಅಷ್ಟರ ಮಟ್ಟಿಗೆ ಇಲ್ಲಿನ ಸೈಲೆನ್ಸ್ ಎಲ್ರಿಗೂ ಇಷ್ಟ ಆಗಿರುತ್ತೆ. ಓವರಾಲ್ ಈ ಪ್ಲೇಸ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದೆ ಅಂದ್ಕೊಂಡು ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಪ್ರೀತಿಯ ಕಾವ್ಯ.